ಜೀವನಕ್ಕೆ ಸ್ವಾಗತ. ನಾವು ಇವತ್ತು ಶ್ರೀಶೈಲಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿಂದ ಬಸ್ಸನ್ನ ಬುಕ್ ಮಾಡಿದ್ದೀವಿ. 2 ಅವರು ಮುಂಚೆನೇ ಫ್ರೀಯಾಗಿ ಅಲೌಡ್ ಇರುತ್ತೆ. KRTC ಬಸ್ಸಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದಾಗ ಇದಿರುತ್ತೆ. ಮತ್ತು ಬಸ್ ಹತ್ತಿದ್ವಿ ನಾವು ನೈಟ್ 8 ಗಂಟೆಗೆ ಹತ್ತಿದಾಗ. ಅದಕ್ಕೆ ಮೊಬ್ಬಾಗಿದೆ. ಅಲ್ಲಿ ಘಾಟ್ ಸೆಕ್ಷನಲ್ಲಿ ನಾನು ತುಂಬ ಇದನ್ನು ತೆಗ್ದಿರೋದು. ತುಂಬ ಚೆನ್ನಾಗಿದೆ ಇದು ಘಾಟ್ ಸೆಕ್ಷನ್ ಅಂತ, ಅದಕ್ಕೋಸ್ಕರ ನಾನು ಘಾಟ್ ಸೆಕ್ಷನಲ್ಲಿ ತೆಗ್ದಿದ್ದೀನಿ. ಬಸ್ಸು ನೋಡಿ, ಇದು ಒಳ್ಳೆ ಡಬಲ್ ಬೆಡ್ ಥರ ಇದೆ. ಸ್ಲೀಪಿಂಗ್ ಕೋಚಲ್ಲಿ ಹಿಂಗೆ ಇಬ್ಬರು ಹೋದರೆ ಒಟ್ಟಿಗೆ, ಯಾರಾದರೂ ಆಗಲಿ ಇಬ್ಬರು ಹೋದರೆ ಈ ಥರ ಡಬಲ್ ಕಾಟದ್ದು ಕೊಡ್ತಾರೆ. ಸಿಂಗಲ್ ಆದರೆ ಸಿಂಗಲ್ದು ನೋಡಿ ಈ ಸೈಡ್ ಇದೆವಲ್ಲ, ಆ ಥರ ಸಿಂಗಲ್ ಕೊಡ್ತಾರೆ. ಬಸ್ಸಲ್ಲೇ ಹೋದ್ವಿ ನೈಟೆಲ್ಲ ಜರ್ನಿ. ನೈಟ್ 8 ಗಂಟೆಗೆ ಹತ್ತಿದ್ದಕ್ಕೆ ಬೆಳಗ್ಗೆ 8:15ಗೆ ನಾವು ಶ್ರೀಶೈಲದಲ್ಲಿ ಇಳಿದ್ವಿ. ಎಂಟ್ರೆನ್ಸಲ್ಲಿ, ಶ್ರೀಶೈಲ ಎಂಟ್ರೆನ್ಸಲ್ಲಿ ಇದೆ. ಇದು ಒಂದು ಪಾರ್ಕು. ಇಲ್ಲಿ ದೇವರುಗಳದು ಮತ್ತು ನಟರಾಜ ಇದೆ, ಶಿವ ಇದೆ, ಹುಲಿ, ಆನೆ ಎಲ್ಲವೂ ಇದ್ದಾವೆ ಇದರಲ್ಲಿ. ನಾನು ಬಸ್ಸಲ್ಲಿ ನಾವು ಎಂಟ್ರಿ ಆದ್ವಲ್ಲ, ಶ್ರೀಶೈಲಕ್ಕೆ ಎಂಟ್ರಿ ಆದಾಗ ಇದನ್ನು ನಾನು ತೆಗೆದಿರೋದು. ರೂಮ್ನ ಮಾಡಿದ್ವಿ. ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಂತ ನಮಗೆ ಗೊತ್ತಾಗಲಿಲ್ಲ. ಹಂಗೆ ಅಲ್ಲಿ ಹೋಗಿ ಮಾಡಿದ್ವಿ. ಕೆಲವೊಂದೊಂದು ಕಡೆ ಸಿಗಲಿಲ್ಲ. ಕೆಲವರು ಹೇಳೋದು ನೋಡಿದ್ರೆ ಜಾತಿ ನಿರೋಧ ಮಾಡ್ತೀವಿ ಏನೂ ಇಲ್ಲ ಅಂತ ಹೇಳ್ತಾರೆ. ನೋಡಿದ್ರೆ ಅಲ್ಲಿ ತುಂಬನೇ ಇದು ಮಾಡ್ತಾರೆ. ಕ್ಯಾಸ್ಟನ್ನ ಕೇಳ್ಬಿಟ್ಟೆ ಆಮೇಲೆ ಅವರು ನಮಗೆ ರೂಮ್ನ ಇದು ಮಾಡ್ತಾರೆ, ಕೊಡೋದೇ ಇಲ್ಲ. ಅಲ್ಲಿಗೆ ಹೋಗ್ರಿ ಇಲ್ಲೋಗ್ರಿ ಅಂತಾರೆ. ಆಮೇಲೆ ದೇವಾಂಗ ಸಂಘದವ್ರದ್ದಂತೆ ಇದು ರೂಮು. ನೋಡಿ ಈ ಥರ ಒಂದು ಹಾಲ್ ಇದೆ, ಒಂದು ಬೆಡ್ಡು, ಟಾಯ್ಲೆಟ್, ಇದು ವಾಶ್ ಬೇಷನ್ನು ಹಾಲಲ್ಲೇ ಇದೆ. ಅದೇ ಹಾಲಲ್ಲೇ ಬೆಡ್ಡು ಇದೆ. ಮತ್ತು ಇದು ಒಂದು ಟಾಯ್ಲೆಟ್ ಇದೆ, ಬಕೆಟು, ಸ್ನಾನಕ್ಕೆಲ್ಲ. ಇದು ನಾನ್ AC ACದಾದರೆ 1500 ಅಂತೆ. ನಾವು ನಾನ್ AC ಮಾಡ್ಕೊಂಡ್ವಿ. ಇದಕ್ಕೆ 600 ರೂಪಾಯಿ. ಊಟ ಮತ್ತು ರೂಮು ಸೇರಿ ನಮಗೆ 3 ಟೈಮು ಊಟ ಕೊಟ್ಟರು ಅವರು. ನಾವು ಬೆಳಗ್ಗೆ ಹೋದ್ವಿ, ಮತ್ತು ಮಧ್ಯಾಹ್ನದ ಊಟ, ಮಧ್ಯಾಹ್ನ ಒಂದು ಊಟ ಕೊಟ್ಟಿದ್ದಾರೆ. ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಹೊರಟ್ವಿ. ರೂಮಿಂದ ಈಚೆ ಬಂದಿದ ತಕ್ಷಣ ಗಾಡಿ ಬಂತು. ಹಂಗಾಗಿ ನಾವು ಟಿಫನ್ನ ಪಾರ್ಸಲ್ ತಗೊಂಡು ಆಟೋದಲ್ಲೇ ತಿನ್ಕೊಳ್ಳೋಣ ಅಂತ ನಾವು ಪಾರ್ಸಲ್ ತಗೊಂಡ್ವಿ. ಇದೇನೇ ಆಟೋ, ಶೇರಿಂಗ್ ಆಟೋ ಇದು. 150 ರೂಪೀಸು ಒಬ್ರಿಗೆ ಕೊಟ್ಟರೆ 6 ಸ್ಥಳನ ತೋರಿಸ್ಕೊಂಡು ಬರ್ತಾರೆ. ಎಲ್ಲ ಸ್ಥಳನೂ ಬರ್ತಾರೆ. 6 ಜಾಗ ಜಾಸ್ತಿ ಮುಖ್ಯವಾಗಿರೋದು ಅಲ್ಲಿ ಅಷ್ಟೇನೇ ಪ್ಲೇಸು. ಇನ್ನೇನು ಜಾಸ್ತಿ ಏನಿಲ್ಲ, ಒನ್ ಡೇ ನೋಡ್ಬೋದು ಅಷ್ಟೇ. ಆದರೆ ಬೆಳಿಗ್ಗೆ ಹೋಗಿ ಸಂಜೆ ಬರೋಕ್ಕಂತೂ ಆಗೋದಿಲ್ಲ. ಇದೆಲ್ಲ ಅದೇ ಎಂಟ್ರೆನ್ಸಲ್ಲಿ ಇದೆಯಲ್ಲ ಪ್ಲೇಸಸ್ಸು ಅದು. ಇಲ್ಲಿ ಗಣೇಶ, ನಟರಾಜ ಎಲ್ಲವೂ ಇದೆ ಈ ಪಾರ್ಕಲ್ಲಿ. ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ತೆಗೆದಿದ್ದೀನಿ. ಇದು ಸಾಕ್ಷಿ ಗಣಪತಿ. ನಾವು ಶ್ರೀಶೈಲಕ್ಕೆ ಹೋದರೆ ಮಲ್ಲಿಕಾರ್ಜುನ್ಗೆ ಇವರು ಸಾಕ್ಷಿ ಗಣಪತಿ ಯಾರ್ಯಾರು ಬಂದಿದ್ದಾರೆ ಏನು ಅಂತ ಲೆಕ್ಕ ಬರ್ಕೊಂಡು ಹೇಳ್ತಾರಂತೆ. ಹಂಗಾಗಿ ಪ್ರತಿಯೊಬ್ಬರೂ ಅಲ್ಲಿ ಹೋದ್ಮೇಲೆ ಸಾಕ್ಷಿ ಗಣಪತಿಗಂತೂ ಹೋಗಲೇಬೇಕಂತೆ. ಅವರ ಹತ್ತಿರದಲ್ಲಿ ವಿಡಿಯೋ ಅಲೌಡ್ ಇಲ್ಲ ಅಂತ ಇದ್ರು. ದೂರದಿಂದನೇ ಸ್ವಲ್ಪ ದೇವರು ಚೆನ್ನಾಗಿ ಬಂದಿದೆ, ತೆಗ್ದಿದ್ದೀನಿ. ಆಮೇಲೆ ಇಲ್ಲಿನೂ ಇದು ಕಲ್ಯಾಣೋತ್ಸವ ಹೋಮ ಮಾಡ್ತಾಯಿದ್ರು. ಸಾಕ್ಷಿ ಗಣಪತಿ ನೋಡಿ, ಇಲ್ಲಿ ಒಂದು 3-4 ಜೋಡಿ ಇದ್ದಾರೆ. ಇವರು ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ರು, ಮತ್ತು ಹೋಮ ಮಾಡಿದ್ದಾರೆ.
ಹಂಗೆ ಒಂದು ಸ್ವಲ್ಪ ಮುಂದೆ ನಾನು ವಿಡಿಯೋ ತೋರಿಸ್ಬಾರ್ದು, ಅಲ್ಲೆಲ್ಲ ಸಾಮಾನ್ಯವಾಗಿ ಯಾರು ತೋರ್ಸೋಕ್ಕೆ ಬಿಡೋದಿಲ್ಲ, ದೇವಸ್ಥಾನಕ್ಕೆ ಅಲೌಡ್ ಮಾಡೋದಿಲ್ಲ. ಹಂಗಾಗಿ ನಾನು ಸ್ವಲ್ಪ ಗಣೇಶನ ತೆಗೆದಿದ್ದೀನಿ ನೋಡಿ, ಗಣೇಶನ್ ತೆಗೆದಿದ್ದೀನಿ. ಇವರೇ ಸಾಕ್ಷಿ ಗಣಪತಿ. ಇವಾಗ ಪಾಲಧಾರೆ ಪಂಚಧಾರೆ ಅಂತ ನೀರಿನ ಹರಿಯೋದಿದೆ. ಅಲ್ಲಿ ಬರೀ ಸಾಧು ಸಂತರು ಇರ್ತಾರೆ. ಆಮೇಲೆ ಗಿಡಮೂಲಿಕೆಗಳಂತೂ ಎಲ್ಲಿ ನೋಡಿದ್ರು ಗಿಡಮೂಲಿಕೆಗಳನ್ನು ಮಾರ್ತಾರೆ. ಯಾವ್ದ್ಯಾವುದು ಸಿಗೋದಿಲ್ಲ, ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಜನಗಳಿಗೆ. ಅದೆಲ್ಲ ಗಿಡಮೂಲಿಕೆ ವಸ್ತುಗಳು ಸಿಗ್ತವೆ. ಉದ್ದಕ್ಕೂ ಇಟ್ಟಿದ್ದಾರೆ, ಏನೇನೋ ಪಕ್ಕದಲ್ಲೇ ಇಟ್ಕೊಂಡು ಈ ಥರ ಮೆಟ್ಲು ಉದ್ದಕ್ಕೂ ಇಟ್ಟಿದ್ದಾರೆ. ಸುಮಾರು ಒಂದು 300-350 ಮೆಟ್ಲಿದೆ. ಸ್ವಲ್ಪ ಕಷ್ಟನೇ ಆಗುತ್ತೆ ಇಳಿಗೆ, ಹತ್ತೋದು ಕಡದಾಗಿದೆ. ನಾನು ಇಳಿಗೋವಾಗ ಪರವಾಗಿಲ್ಲ, ಹತ್ತೋವಾಗ ತುಂಬಾ ಕಷ್ಟ ಅನ್ನಿಸ್ತು. ಇಲ್ಲಿ ಶಿವಂದು ದೇವಸ್ಥಾನ ಇದೆ. ಆಮೇಲೆ ಈ ಬೆಟ್ಟ ಥರ ಇದೆ. ಆ ಬೆಟ್ಟದ ಮೇಲೆ ಹೋಗಿ ಒಂದು ಬೂತ್ ಕನ್ನಡಿ ಇಟ್ಟಿದ್ದಾರೆ. ಅದರೊಳಗಡೆ ನೋಡಿಸಿದ್ರೆ ಇದಕ್ಕೆ ಟಿಕೆಟ್ ತಗೊಂಡಿರ್ತಾರೆ ಮುಂಚೆನೇ. ನಾವು ಇಲ್ಲಿ ನೋಡಿ, ಇಲ್ಲಿ ಟಿಕೆಟ್ದು ಕೌಂಟ್ರ್ ಇದೆ. ಇಲ್ಲಿ ನಾವು ಟಿಕೆಟ್ ಕೊಂಡ್ಕೋಬೇಕು. ಇದೆಲ್ಲ ದೇವಸ್ಥಾನನೇ. ಇನ್ನು ಹಿಂಗೆ ಮೇಲುಗಡೆಗೆ ಹೋಗ್ಬೇಕು. ಸೀನ್ರಿ ಅಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ನೋಡುವಂಥ ಒಂದು ಮನೋರಂಜನೆಯಾಗಿ ತುಂಬಾ ಚೆನ್ನಾಗಿದೆ ಸೀನ್ರಿಗಳು. ಈ ಶಿವ ಇದಾನಲ್ಲ, ನಂದಿ ಕೊಂಬಲ್ಲಿ ನಾವು ಶಿವಂದು ಬೆಟ್ಟದ ಕಳಸ ಕಾಣಿಸುತ್ತೆ. ನೋಡಿ, ಇದು ಬೂತ್ ಕನ್ನಡಿ. ಇದ್ರೊಳಗಡೆ ಇಲ್ಲೇ ಇದೆಯೇನೋ ಅನ್ನೋ ಥರ ಕಳಸಗಳು ಕಾಣಿಸ್ತವೆ. ಇದರಲ್ಲಿ ನೋಡ್ಬೇಕಂತೆ ಕಳಸ ಕಾಣಿಸುತ್ತೆ ನೋಡಿ. ಇದೇ ಬೂತ್ ಕನ್ನಡಿ. ಅದರೊಳಗಡೆ ಕಾಣಿಸ್ಲಿಲ್ಲ. ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ ನೋಡಿ. ಇದರಲ್ಲಿ ಹತ್ರ ಇಲ್ಲಿ ನಮ್ಮ ಮುಂದೆನೇ ಇದೆಯೇನೋ ಅನ್ನೋ ಥರ ಕಳಸ, ಮಲ್ಲಿಕಾರ್ಜುನ ಸ್ವಾಮಿದು ದೇವಸ್ಥಾನದ ಕಳಸ ಕಾಣಿಸ್ತವೆ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಮತ್ತೆ ಈ ಶಿವಂದು ಕೊಂಬಿನ ಸಂದಿಲಿ ಮತ್ತೆ ಅದನ್ನು ನೋಡ್ಬೇಕಂತೆ. ಮತ್ತೆ ಇದೆಯಲ್ಲ ಕಳಸ ಇದೆಯಲ್ಲ ನೋಡಬೇಕು ಅಂತ ನೋಡ್ಕೊಂಡು ಹಿಂಗೆ ಕೆಳಗಡೆ ಬರ್ತೀವಿ. ಅಲ್ಲಿಂದ ನೋಡ್ಕೊಂಡು ಕೆಳಗಡೆ ಬಂದ್ವಿ. ಮತ್ತು ಮಧ್ಯಾಹ್ನ ಊಟ ಮಾಡಿ ದರ್ಶನಕ್ಕೆ ಹೋಗಬೇಕು. ಅವತ್ತು ಶುಕ್ರವಾರ ಮತ್ತು ಮಂಗಳವಾರ ಗುರುವಾರ 1 ಅವರು ಫ್ರೀ ಸ್ಪರ್ಶ ದರ್ಶನ ಇರುತ್ತಂತೆ. ಹಂಗಾಗಿ ಪಾಪ ರೂಮಿನ ಯಮ್ಮ ಭಾರತಿ ಅನ್ನೋರು ಸ್ವಲ್ಪ ಚೆನ್ನಾಗಿ ಗೈಡ್ನೆಸ್ ಮಾಡಿದ್ರು. ಊಟ ಮಾಡಿದ್ವಿ ನೋಡಿ ಸ್ನೇಹಿತರೆ. 600 ರೂಪಾಯಿಗೆ ರೂಮು, ಏನೂ ಮೋಸ ಇಲ್ಲ. ಈ ಥರ ಒಂದು ಪಲ್ಯ, ಒಂದು ಚಟ್ನಿ, 2 ಹಪ್ಪಳ ಮತ್ತು ಅನ್ನ, ಸಾಂಬಾರು, ಮೊಸರು ಇಷ್ಟನ್ನು ಕೊಟ್ಟರು. 2 ಟೈಮ್ 3 ಟೈಮ್ ಊಟ ಕೊಟ್ಟಿದ್ದಾರೆ ನಮಗೆ. ತುಂಬಾ ಊಟನೂ ಚೆನ್ನಾಗಿರುತ್ತೆ. ಹೊರಗಡೆ ಹೋಟೆಲಲ್ಲಂತೂ ಟಿಫನ್ಸ್ ಆಗಲಿ ಏನಾಗಲಿ ಏನೂ ಚೆನ್ನಾಗಿಲ್ಲ. ಇಲ್ಲಿ ದೇವಂಗ ಸಂಘ ಚೌಟ್ರಿ ಅಂತ ತುಂಬ ಚೆನ್ನಾಗಿದೆ. ಈ ಪಾರ್ಕು ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿದೆ. ಇದು ಪಾರ್ಕು ಎಷ್ಟು ಸ್ವಚ್ಛವಾಗಿ, ಅಲ್ಲಿನ ಸರ್ಕಾರ ಎಷ್ಟು ನೀಟಾಗಿ, ಎಲ್ಲೂ ಗಲೀಜೇ ಕಾಣಿಸಲ್ಲ, ಅಷ್ಟು ನೀಟಾಗಿ ನಿಭಾಯಿಸಿದ್ದಾರೆ.
ಇದೆಲ್ಲ ಮುಗಿಸ್ಕೊ ಬಂದ್ವಿ, ಎಲ್ಲ ಕಡೆ ಹೋಗಿ ಬಂದ್ವಿ. ಈ 5 ದೇವಸ್ಥಾನಗಳು ಇಂಥವನ್ನ ನೋಡ್ಕೊ ಬಂದ್ವಿ ನಾವು. ಇವಾಗ ನೈಟ್ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀವಿ.